ಕಮಿಟಿ ಅಧ್ಯಕ್ಷ ಕೂಡ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಲಿ ಅವರಿಗೆ ವಿನಂತಿಸಿಕೊಳ್ತೇನೆ. ಮಹಾಂತೇಶ್ ಪಾಟೀಲ್ ಬಾತಂಡ ನೂತನ ಬಾತಂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ಕೂಡ ಅವರು ವೇದಿಕೆಗೆ ಬರಬೇಕು. ಈ ನಾಗಬ್ರಹ್ಮ ಸಂಗೀತ ವಿದ್ಯಾಲಯದ ವತಿಯಿಂದ ಈ ಸಂಗೀತ ಸಮಾರೋಹವನ್ನು ನಮ್ಮ ರಾಷ್ಟ್ರ ಮಟ್ಟದ ಕಲಾವಿದರು ಇಂಡಿಯನ್ ಐಡಲ್ನಲ್ಲಿ ಭಾಗವಹಿಸಿದಂತಹ ವಿನ್ನರಾದಂತಹ ಶ್ರೀ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರು ಕೂಡ ಈ ನಮ್ಮ ಬಾಲ್ಕಿ ಪಟ್ಟಣದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ನಮ್ಮ ನಾಗಬ್ರಹ್ಮ ಸಂಗೀತ ವಿದ್ಯಾಲಯ ಶಿವಾಜಿ ಸಗರ್ ಸಂಚಾಲಕರು ಅವರ ಒಂದು ಶ್ರೇಯ ಅವರಿಂದ ಒಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ. ಇದಕ್ಕ ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರು ಪಂಡಿತ್ ಅಂಗದರಾವ್ ಗಾಯಕ್ವಾಡ್, ಅದೇ ರೀತಿ ನಮ್ಮ ಲಕ್ಷ್ಮಣ್ ಜಗತಾಪ್, ಸೋಹಂ ಗೋರ್ನೆ, ಓಂಕಾರ ಉಜ್ಗರೆ, ನಮ್ಮ ಬೀದರ್ ಜಿಲ್ಲೆಯ ಸಂಸದರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಅವರಿಗೆ ವಿನಂತಿಸಿಕೊಳ್ತೇನೆ. ಎಲ್ಲ ನಾಯಕರು ಸಹಕರಿಸಬೇಕಂತ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲು ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀ ಪಂಡಿತ್ ಶಾಂತಾರಾಮ್ ಚಿಗ್ರಿ ಗುರೂಜಿಯವರ ಜನ್ಮದಿನದ ಅಂಗವಾಗಿ ಅವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲು ಹೂವಿನ ಪುಷ್ಪಹಾರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಇದ್ದಾರೆ. ಮಾತೆ ಸರಸ್ವತಿಗೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಅನ್ನುಗೇವರು, ಶಿವಾಜಿರಾವ್ ಸಗರ್, ನಾಗಬ್ರಹ್ಮ ಸಂಗೀತ ಸಂಚಾಲಕರು, ವಿದ್ಯಾಲಯದ ಸಂಚಾಲಕರು ಹಾಗೂ ನಮ್ಮ ವಿಲಾಸ ದತ್ತ ಅವರು. ಈ ಕಾರ್ಯಕ್ರಮವನ್ನು ನಾಮಗಜ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ ವತಿಯಿಂದ ಪ್ರಸಾರ ಆಗ್ತಾ ಇದೆ. ಈ ಕಾರ್ಯಕ್ರಮವನ್ನು ನೇರವಾಗಿ ನಾಮಗಜ ಆಧ್ಯಾತ್ಮಿಕ ಚಾನೆಲ್ ಯೂಟ್ಯೂಬ್ ಚಾನೆಲ್ ಈ ಕಾರ್ಯಕ್ರಮವನ್ನು ನೇರವಾಗಿ ಪ್ರಸಾರ ಮಾಡ್ತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಎಲ್ಲ ಮಾನ್ಯರಿಗೆ ನಮ್ಮ ನಾಗಬ್ರಹ್ಮ ಸಂಗೀತ ವಿದ್ಯಾಲಯದಿಂದ ಬಾಲ್ಕಿ ತಾಲೂಕಿನ ಎಲ್ಲ ಸಂಗೀತ ಕಲಾವಿದರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು, ಸ್ವಾಗತವನ್ನು ಧನ್ಯವಾದಗಳು ಕೊಡ್ತೇನೆ. ಅದೇ ರೀತಿ ಈಗ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ನಮ್ಮ ಎಲ್ಲರೂ ಮಹಾನ್ ನಾಯಕರಿಗೆ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪ್ರಸ್ತಾವಿಕ ಮಾತನಾಡಲು ನಮ್ಮ ನಾಗಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರಾದಂತಹ ಶ್ರೀ ಶಿವಾಜಿರಾವ್ ಸಗರ್ ಅವರು ಅವರಿಗೆ ಆಹ್ವಾನಿಸುತ್ತೇವೆ. ಸರಸ್ವತಿ ಮಾತೆಯಲ್ಲಿ ಅನ್ವಯಿಸುತ್ತಾ ನಾದಬ್ರಹ್ಮ ಸಂಗೀತ ಸಮಿತಿಯಿಂದ ಇನ್ನು ಪಂಡಿತ್ ಶಾಂತಾರಾಮ್ ಚಿಗ್ರಿ ಗುರೂಜಿಯವರ 86ನೇ ಜನ್ಮದಿನದಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಾವೆಲ್ಲ ಅಲ್ಲೇ ಸಂಗೀತ ಕಲಿತೇವೆ. ಇದರ ನಾವೆಲ್ಲ 30 ವರ್ಷದಿಂದ ಕಿರಾಯ ಪಡ್ಕೊತಾರೆ. ಇದೆಲ್ಲ ಸಂಗೀತ ಸಲ ಫೀಸ್ನು ಕೇಳಿಸ್ತದೆ. ಯಾಕಂದ್ರೆ ಫೀಸ್ ಬೇಡ ನಮ್ಮಲ್ಲಿ ಬರಲ್ಲ. ನಾವು ಕೇಳಬೇಕಂದ್ರೆ ಫೀಸ್ ಬೇಡಿದ್ರೆ ನಿಮ್ಮಲ್ಲಿ ಬರಲ್ಲ ಅಂತ ಜಬರಿಲೆಲ್ಲ ಸಂಗೀತ ಕಲಿಸ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲ ಸಂಗೀತ ಸಹಕಾರ ಇರಬೇಕು ಅಂತ ಹೇಳ್ತಾ ನಾನೇ ಹೆಚ್ಚಿಗೆ ಮಾತಾಡಲ್ಲ. ಇಂಥ ಕಾರ್ಯಕ್ರಮ ಇಲ್ಲಿ ಅಂಜಲಿ ನಂದಿನಿ ಗಾಯಕ್ವಾಡ್ ಬಂದಿದ್ದಾರೆ ಸರ್. ನಿಮಗೆ ಹೇಳ್ತೀನಿ, ಭಾರತ ದೇಶದಲ್ಲಿ ಪ್ರಸಿದ್ಧವಾದಂತಹ ಗಾಯಕಿಗಳು ಅಂಜಲಿ ಗಾಯಕ್ವಾಡ್. ಅವ್ರ ತಂದೆಯವರು ಇಲ್ಲೇ ಕುಂತಿದ್ದಾರೆ ಸರ್. ನಮ್ಮ ಗುರು ಬಂಧುಗಳು ಪಂಡಿತ್ ಶಾಂತಾರಾಮ್ ಚಿಗ್ರಿ ಅವರ ಹತ್ರ ನಾನು ಇವರು
ನಾನು 20 ವರ್ಷ ಕಲಿತೆ, ಇವರು 20 ವರ್ಷ ಕಲ್ತಾರೆ ಸರ್ ಅಲ್ಲಿ ಲಾತೂರಾಗಿ. ಇದೆಲ್ಲ ನಾವೆಲ್ಲ ಅವ್ರು ತೀರ್ಕೊಂಡ ನಂತರ ಇಲ್ಲೆಲ್ಲ ಬನಾರಸ್ ಕಲಿತಾ ಇದ್ದೇವೆ. ಎಷ್ಟು ಕಲ್ತರೂ ಕಡಿಮೆ ಅದ. ಇದೆಲ್ಲ ರಾಜೇಶ್ ಮಹಾರಾಜರು ಚೆನ್ನಾಗಿ ಬರ್ತದ. ಅದೇ ರೀತಿಯಾಗಿ ನಮ್ಮ ಲಗೋಣಿ ಸಾಗರ ಹತ್ರ ನಾವು ಯಾವಾಗಲೂ ಎಲ್ಲ ಕಾರ್ಯಕ್ರಮ ಬಂದ್ರೆ ಅವರೆಲ್ಲ ನಾ ಇದ್ದೀನಲ್ಲ ನಿಮಗೆ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳಿದರೆ ನಾವು ಲಗೋಣಿ ಸಾಗರ ಇದ್ದೀವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರಿಗೂ ಬರಲಿಕ್ಕಾಗಲ್ಲ ಈ ಕಾರ್ಯಕ್ರಮಕ್ಕೆ. ಇಲ್ಲೆಲ್ಲ ಏನು ಬಂದಿರಿ ಈ ಕಾರ್ಯಕ್ರಮ ಆಲಿಸಬೇಕು. ಇಂಥ ಕಾರ್ಯಕ್ರಮ ಬಾರ ಸಿಗಲ್ಲ. ಶಾಸ್ತ್ರೀಯ ಸಂಗೀತ ಮಾಡಿದೆವು, ಭಾರತ ದೇಶದ ಅನೇಕ ಕಲಾವಿದರಿಗೆ ಕಲಿಸಿದೆವು. ಭಾರತ ದೇಶದ ಇಂಡಿಯನ್ ಐಡಲ್ ಇರ್ತಕ್ಕಂಥ ಅಂಜಲಿ ನಂದಿನಿ ಗಾಯಕರು ಅವರು ಕೂಡ ಮತ್ತು ನಮ್ಮ ದಂಗತ್ ಗಾಯಕರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಈ ಕಾರ್ಯಕ್ರಮದಿಂದ ಎಲ್ಲರಿಗೂ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಪಾತ್ರವಾದ ಹಿರಿಯರಾದಂಥ ಬಸವರಾಜ್ ಮುದ್ದ ಇವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗುರುಗಳು ಉಸ್ತಾದ್ ಶೇಖ್ ಹನುಮಿಯಾ ಗುರುಜಿಯವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಅಶೋಕ್ ನಡುದೇವರು ರಿಟೈರ್ಡ್ PSI ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ನನ್ನ ಆತ್ಮೀಯ ಮಿತ್ರರು, ಕಾಂಗ್ರೆಸ್ಸಿನ ಯುವ ಮುಖಂಡರು, ಮೈನಾರಿಟಿ ಅಧ್ಯಕ್ಷರಾದಂಥ ಶ್ರೀ ಭಯ್ಯ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಆತ್ಮೀಯರು, ಉದ್ಯಮಿಗಳಾದಂಥ ವಿಲಾಸ್ ಬಕ್ಕ ಅವರಿಗೆ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮವರೇ ಆದಂಥ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸಂಗೀತ ಕಾರ್ಯಕ್ರಮ ಹಗಲಿರುಳು ಬಿಡ್ತಕ್ಕಂಥವರು ಶ್ರೀ ಬಾಲಾಜಿ ಕಮಲರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸಂಗೀತ ಒಂದು ವೇದ. ಈ ಸಂಗೀತದ ಬಗ್ಗೆ ಅವರು ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಈ ಸಂಗೀತ ಭಾರತೀಯಲ್ಲಿ ಬೆಳೆಸಲಿಕ್ಕೆ ನಮ್ಮ ಮೂಲ ಕಾರಣೀಭೂತರು ನಮ್ಮ ಹನುಮೇ ಗುರುಜಿಯವರು ಹಾಗೂ SK ಪಾಟೀಲ್ ಅವರು, ಆದ ನಂತರ ಶಿವಾಜಿರಾವ್ ಸಗರ್ ಅವರು ಕೂಡ ಈ ನಮ್ಮ ಭಾರತೀಯ ಬೀದರ್ ಜಿಲ್ಲೆ ರಾಷ್ಟ್ರ ಮಟ್ಟದಲ್ಲಿ ಕಲಾವಿದರು ತಯಾರು ಮಾಡಿದ್ದಾರೆ. ಅದಕ್ಕೆ ಅವರೊಂದು ಬೇಡಿಕೆ ಸಾಹೇಬರಿಗೆ ಕೊಟ್ಟಿದ್ದಾರೆ. ಒಂದು ಸಂಗೀತ ಭವನ ನಿರ್ಮಾಣ ಮಾಡಬೇಕಂತ ಅವರು ಕೋರಿಕೆ ನಿಮ್ಮಲ್ಲಿ ಇದೆ. ಅದಕ್ಕೆ ತಾವು ಸಹಕರಿಸ್ತಾ ಅಂತ ನಾನು ಕೇಳ್ತಾ ಈಗ ಸನ್ಮಾನ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸಾಹೇಬ್ಜಿ, ಬೀದರ್ ಲೋಕಸಭಾ ಸದಸ್ಯರು, ಜನಪ್ರಿಯ ನಾಯಕರು, ಯುವ ನಾಯಕರು, ಲೋಕಸಭೆಯಲ್ಲಿ ಅತಿ ಚಿಕ್ಕ ವಯಸ್ಸಿನ ಯುವ ನಾಯಕರು ಆಗಿದಂತಹ ಬೆಳೆದಂತಹ ಈ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಾದಬ್ರಹ್ಮ ಸಂಗೀತ ಸಂಚಾಲಕರಾದಂತಹ ಶ್ರೀ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸಬೇಕಂತ ಅವರಿಗೆ ವಿನಂತಿಸಿಕೊಳ್ತೇವೆ. ಶ್ರೀ ಶಿವಾಜಿರಾವ್ ಸಗರ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ರಾಜೇಶ್ ಪಾಟೀಲ್ ಮಹಾರಾಜ್ ಗುಂಜರ್ಕೇಕರ್ ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಅದಕ್ಕೆ ತದನಂತರ ನಮ್ಮ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸಬೇಕಂತ ಅವರಿಗೆ ವಿನಂತಿಸಿಕೊಳ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಧನ್ಯವಾದ. ಅವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಹೋಗುವುದಿದೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಮೂಲ್ಯವಾದಂತಹ ಸಮಯವನ್ನು ನೀಡಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀ ಸಾಗರ್ ಖಂಡ್ರೆ, ಲೋಕಸಭಾ ಸದಸ್ಯರು, ಬೀದರ್. ವೇದಿಕೆ ಮೇಲೆ ಉಪಸ್ಥಿತರಿರುವ ಮಹಾರಾಜರನ್ನು ನನ್ನ ಗೌರವ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ, ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಪಂಡಿತ್ ಶಾಂತರಾಮ್ ಚಿಗ್ರಿ ಗುರುಜಿಯವರ ಜನ್ಮದಿನ ನಿಮಿತ್ತ ನಾವು ಈ ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹಳ ತುಂಬಾ ಸಂತೋಷ ಆಗ್ತಾ ಇದೆ. ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಇವತ್ತಿನ ದಿವಸ ಸಂಗೀತ ತಂಡದವರು ಕೂಡ ಬಂದಿದ್ದಾರೆ. ಇಂಡಿಯನ್ ಐಡಲ್ನಿಂದ ಗಾಯಕ್ವಾಡ್ ಅವರು ಬಂದಿದ್ದಾರೆ. ಎಲ್ಲರಿಗೂ ನಾನು ಶುಭಾಶಯಗಳನ್ನು ನಾನು ಸಲ್ಲಿಸುತ್ತೇನೆ. ನನಗೆ ಮತ್ತೆ ನಾಳೆನಿಂದ ನಂದು ಚಳಿಗಾಲ ಸೆಷನ್ ಪ್ರಾರಂಭ ಆಗ್ತಾ ಇದೆ ಡೆಲ್ಲಿಯಲ್ಲಿ. ಅದಕ್ಕೆ ನನ್ನ ಫ್ಲೈಟ್ ಇದೆ 9 ಗಂಟೆಗೆ. ಅದಕ್ಕೆ ನಾನು ಬಿಡಬೇಕಾಗಿದೆ. ಅದಕ್ಕೆ ಬೇರೆಯವ್ರ ಸನ್ಮಾನಕ್ಕಿಂತ ಪೂರ್ವದಲ್ಲೇ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ನಾನು ಮಾತಾಡಿದ ತಕ್ಷಣ ನಾನು ಹೋಗ್ಬೇಕಾಗಿದೆ. ಇವತ್ತಿನ ದಿವಸ ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಬಹಳ ಒಳ್ಳೆ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ಸಂಗೀತ ಅಂತಂದ್ರೆ ತುಂಬಾ ಸಂತೋಷ ಆಯ್ತದೆ. ಮನಸ್ಸಿಗೂ ಕೂಡ ಒಂದು ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಎಲ್ಲ ನಮ್ಮ ಜೀವನದ ಒತ್ತಡದಲ್ಲಿ ನಾವು ಬಂದು ಒಂದು ಸಂಗೀತ ನಾವು ಕೇಳಿದಾಗ ನಮಗೂ ಬಹಳ ಖುಷಿ ಆಗುತ್ತೆ. ಶಿವಾಜಿ ಸಗರ್ ಸತತವಾಗಿ ಸುಮಾರು 30 ವರ್ಷಗಳಿಂದ ಅವ್ರು ಮಾಡ್ತಾ ಬಂದಿದ್ದಾರೆ. ಹಿಂದೆನೂ ಕೂಡ ನಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಯಾವಾಗಲೂ ನಮ್ಮ ಪರಿವಾರ ನಿಮ್ ಜೊತೆ ನಾವು ನಿಮ್ ಸಂಗೀತ ಯಾವುದೇ ಸಂಗೀತ ಕಾರ್ಯಕ್ರಮದಲ್ಲೂ ನಾವು ಯಾವಾಗಲೂ ನಿಮ್ ಜೊತೆ ನಾವು ಸಹಕಾರ ನಾವು ಮಾಡ್ತಾ ಬಂದಿದ್ದೀವಿ. ಹಿಂದೆನೂ ಮಾಡಿದ್ದೀವಿ, ಮುಂದೆನೂ ನಾವು ಮಾಡ್ತೀವಿ. ಹಿಂದೆ ನೀವು ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ.
ಎಲ್ಲ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸಿ ಮತ್ತೊಂದ್ಸಲ ನಮ್ಮೆಲ್ಲರಿಗೂ ನನ್ನ ವತಿಯಿಂದ ನನಗೆ ಬಹಳ ಒಳ್ಳೆ ರೀತಿಯಲ್ಲಿ ಬರಮಾಡಿಕೊಂಡು ಸ್ವಾಗತ ಹಾಗೂ ಸನ್ಮಾನ ಮಾಡಿದ್ದೀರಿ, ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಂದೆಯವರ ಪರವಾಗಿ ನಮ್ಮ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಬರಬೇಕಾಗಿತ್ತು, ಆದರೆ ಅವರ ಅನಿವಾರ್ಯ ಕಾರಣದಿಂದ ಬೇರೆ ಕಡೆ ಇದ್ದಾರೆ, ಅವರಿಗೆ ಬರ್ಲಕ್ಕೆ ಆಗಲಿಲ್ಲ. ಅವ್ರ ಪರವಾಗಿ ನಾನು ಬಂದಿದ್ದೀನಿ. ಮತ್ತೊಂದ್ಸಲ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸುತ್ತೀನಿ. ಧನ್ಯವಾದ. ನಮ್ಮ ಬೀದರ್ ಲೋಕಸಭಾ ಸಂಸದರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರು ತಮ್ಮ ಮಾತನಾಡಿದಂಥವರಿಗೆ ನಮ್ಮೆಲ್ಲ ನಾದಪ್ರಭಾ ಸಂಗೀತ ವಿದ್ಯಾಲಯದಿಂದ ಧನ್ಯವಾದಗಳು ಅವರಿಗೆ. ಈಗ ಸನ್ಮಾನ ಕಾರ್ಯಕ್ರಮ ನಮ್ಮ ಶ್ರೀ ವಿಲಾಸ್ ಬಕ್ಕ ಪ್ರಸಿದ್ಧ ವ್ಯಾಪಾರಸ್ಥರು ಭಾರತಿ ಅವರಿಗೆ ನಮ್ಮ ಕಮಲಾಕರ ಕುಲಕರ್ಣಿ ಅವರು ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಸನ್ಮಾನ ಕಾರ್ಯಕ್ರಮ ಮುಂದುವರಿಯುತ್ತಾ ನಮ್ಮ ವಿಲಾಸ್ ಬಕ್ಕ ಪ್ರಸಿದ್ಧ ವ್ಯಾಪಾರಸ್ಥರು ಅವರಿಗೆ ನಮ್ಮ ಕಮಲಾಕರ ಕುಲಕರ್ಣಿ ತಬಲಾವಾದಕರು ಅವರು ಅವರ ಅಮೃತ ಹಸ್ತದಿಂದ ಸನ್ಮಾನವನ್ನು ಮಾಡಬೇಕಂತ ಅವರಿಗೆ ವಿನಂತಿಸಿಕೊಳ್ತೇನೆ. ತದನಂತರ ನಮ್ಮ ಕಮಲಾಕರ ಕುಲಕರ್ಣಿ ಅವರು ತದನಂತರ ಹಿರಿಯರಾದಂತಹ ಶ್ರೀ ಶಾಂತವೀರ್ ಕೇಸ್ಕರ್ ಅವರು ಬಾತ್ರೂರ ಅವರೀಗ ನಮ್ಮ ವಿನಾಯಕ್ ಚೌಧರಿ ಅವರು ಈ ಕಾರ್ಯಕ್ರಮವನ್ನು ಸನ್ಮಾನಿಸಬೇಕು. ಅವರಿಗೆ ನಮ್ಮ ಶಾಂತವೀರ್ ಕೇಸ್ಕರ್ ಬಾತ್ರೂರ ಅವರಿಗೆ ವಿನಾಯಕ್ ಚೌಧರಿ ಅವರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಬಸವರಾಜ್ ಮುದ್ದ ಬಾತಮ್ರ ಅವರಿಗೆ ನಮ್ಮ ಗಿರಿ ಮಹಾರಾಜವರು ಸನ್ಮಾನವನ್ನು ಮಾಡಬೇಕಂತ ವಿನಂತಿಸಿಕೊಳ್ತೇನೆ. ಬಸವರಾಜ್ ಮುದ್ದ ಬಾತಮ್ರ ಅವರಿಗೆ ನಮ್ಮ ಗಿರಿ ಮಹಾರಾಜ್ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಅಬ್ದುಲ್ ಭಯ್ಯ ಪಾಲ್ಕಿ ತಾಲೂಕಾ ಕಾಂಗ್ರೆಸ್ ಕಮಿಟಿ ಮೈನಾರಿಟಿ ಅಧ್ಯಕ್ಷರಿಗೆ ನಮ್ಮ ಶಿವಾಜಿರಾವ್ ಸಾಗರ್ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಅಬ್ದುಲ್ ಭಯ್ಯ ಬಾತ್ಬೇಕರ್ ತಾಲೂಕಾ ಮೈನಾರಿಟಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು. ತದನಂತರ ಅತಿಥಿಗಳಾದಂತಹ ಶ್ರೀ ಅಶೋಕ್ ನಡೋದೆ ರಿಟೈರ್ಡ್ PSI ಅವರಿಗೆ ನಮ್ಮ ಶಿವಾಜಿರಾವ್ ಸಾಗರ್ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ತಾಲೂಕಾ ಮೈನಾರಿಟಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತಹ ಶ್ರೀ ಅಬ್ದುಲ್ ಭೈ ಅವರಿಗೆ ಶಿವಾಜಿರಾವ್ ಸಾಗರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಅಶೋಕ್ ನಿರೋಧಿ ರಿಟೈರ್ಡ್ PSI ಅವರನ್ನು ನಮ್ಮ ಚಂದ್ರಕಾಂತ್ ಹೇಮಂತ್ಪುರಿ ಭಾರತೀಯ ಪ್ರಸಿದ್ಧ ವ್ಯಾಪಾರಸ್ಥರು ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಶ್ರೀ ಅಶೋಕ್ ನಿರೋಧಿ ರಿಟೈರ್ಡ್ PSI ಬೀದರ್ ಅವರಿಗೆ ನಮ್ಮ ಚಂದ್ರಕಾಂತ್ ಹೇಮಂತ್ಪುರಿ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಅಶೋಕ್ ನಿರೋಧಿ ಅವರಿಗೆ. ತದನಂತರ ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ಬಾಲಾಜಿ ಕಾಂಬ್ಳೆ ಅವರಿಗೆ ನಮ್ಮ ವಿನಾಯಕ್ ಚೌಧರಿ ಅವರು ಸನ್ಮಾನಿಸಬೇಕು. ಅಶೋಕ್ ನಿರೋಧಿ ರಿಟೈರ್ಡ್ PSI ನಮ್ಮ ಚಂದ್ರಕಾಂತ್ ಹೇಮಂತ್ಪುರಿ ಬಾಲಾಜಿ ಕಾಂಬ್ಳೆ ಸರ್ ಅವರಿಗೆ ವಿನಾಯಕ್ ಚೌಧರಿ ಅವರು ಸನ್ಮಾನಿಸಬೇಕಂತ ನೆನೆಸ್ಕೊಳ್ತೀನಿ. ಅದೇ ರೀತಿ ನಮ್ಮ ಮಾರುತಿರಾವ್ ತಾಲೂಕಿನ ಶಿಕ್ಷಕರು ಅವರಿಗೂ ಕೂಡ ನಮ್ಮ ರಾಜ್ಕುಮಾರ್ ಕುರ್ಕರ್ ಅವರು ಸನ್ಮಾನ ಮಾಡಬೇಕಂತ ವಿನಂತಿಸ್ಕೊಳ್ತೀನಿ. ತದನಂತರ ನಮ್ಮ ಈ
ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದಂತಹ ಶ್ರಮವನ್ನು ನೀಡಿ ಈ ಕಾರ್ಯಕ್ರಮ ನಡೆಸಿ ಅದಕ್ಕೆ ನಮ್ಮ ಶಿವಲೋಕಂಡೆ ಅಣ್ಣವರಿಗೆ ನಮ್ಮ ಶಿವಾಜಿರಾವ್ ಸಭೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಅವರ ಪರಿವಾರ ಧರ್ಮಪತ್ನಿ ಸಮೇತ ಅವರಿಗೆ ಸನ್ಮಾನವಿದೆ. ಅವರ ಧರ್ಮಪತ್ನಿಯರು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತೇನೆ. ಅವರು ಮಿಸೆಸ್ ಲೋಕಂಡೆ ಅವರು ವೇದಿಕೆ ಬರಬೇಕು. ಶ್ರೀ ಶಿವ ಲೋಕಂಡೆ ನಮ್ಮ ಭಾರತೀಯ ಯುವ ನಾಯಕರು ಹಾಗೂ ಧರ್ಮಪತ್ನಿಯವರಾದಂತಹ ವೇದಿಕೆ ಬರ್ತಾ ಇದ್ದಾರೆ. ಅವರ ನಮ್ಮ ಈ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದಿಂದ ಇವರನ್ನು ಸನ್ಮಾನಿಸಲು ಸ್ರವಂತಿ ಚಂದ್ರಕಲಾ ಮಾರ್ಕರಿಯವರು ಕೂಡ ವೇದಿಕೆ ಬರಬೇಕು. ಈ ಧರ್ಮ ಪತ್ನಿ ಜೊತೆಗೆ ಶಿವಲೋಕಂಡೆ ಪರಿವಾರಕ್ಕೆ ನಾವು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಸ್ರವಂತಿ ಚಂದ್ರಕಲಾ ವೇದಿಕೆ ಬರಬೇಕು. ಚಂದ್ರಕಲಾ ಮಾರ್ಕರಿಯವರು ಕೂಡ ವೇದಿಕೆ ಬರಬೇಕು. ಈ ಲೋಕಂಡೆ ಪರಿವಾರಕ್ಕೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ನಮ್ಮ ಈ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರಾದಂತಹ ಶಿವಾಜಿರಾವ್ ಸರ್ ಅವರು ನಮ್ಮ ಗುಂಜರ್ಕೆರೆ ಮಹಾರಾಜ್ ಅವರು ಕೂಡ ಸನ್ಮಾನಿಸ್ತಾ ಇದ್ದಾರೆ. ಈ ಲೋಕಂಡೆ ಪರಿವಾರಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಶ್ರವಂತಿ ಮತ್ತು ಚಂದ್ರಕಲಾ ಮಾನ್ಕರೆ ಅವರು ಈ ವೇದಿಕೆ ಬಂದವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಈ ಸನ್ಮಾನವನ್ನು ನಮ್ಮ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದ ವತಿಯಿಂದ ಶ್ರೀ ಶಿವಾಜಿರಾವ್ ಸರ್ ಅವರು ಸಂಚಾಲಕರು ಈ ದಂಪತಿಯವರಿಗೆ ಪುಷ್ಪಹಾರದೊಂದಿಗೆ ಸನ್ಮಾನವನ್ನು ನಡೀತಾ ಇದೆ. ಎಲ್ಲರೂ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ನಮ್ಮ ಚಂದ್ರಕಲಾ ಮಾನ್ಕರೆ ಅವರು ಸರ್ವಂತ ನಮ್ಮ ಲೋಕಂಡೆ ಪರಿವಾರಕ್ಕೆ ಈ ಶಾರದಾ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದ ವತಿಯಿಂದ ಸನ್ಮಾನ. ಈ ಕಾರ್ಯಕ್ರಮವನ್ನು ಸನ್ಮಾನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಈ ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ ಲೋಕಂಡೆ ಪರಿವಾರಕ್ಕೆ ನಮ್ಮ ಈ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸನ್ಮಾನವನ್ನು ನಮ್ಮ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರು ಶ್ರೀ ಶಿವಾಜಿರಾವ್ ಸರ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಈ ಭಾರತೀಯತೆ ನಮ್ಮೆಲ್ಲರನ್ನು ಈ ಸಂಗೀತ ಕಲೆಯನ್ನು ಪರಿಚಯಿಸುವ ಮಾಡಿಕೊಳ್ಳಲಿಕ್ಕೆ ಈ ಕಲೆಯನ್ನು ಸಂಗೀತವನ್ನು ನಮ್ಮೆಲ್ಲರೂ ಭಾರತ ಸಂಸ್ಕೃತಿಯನ್ನು ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಾವು ಬಹಳಷ್ಟು ನಮ್ಮ ಯುವಕರು ದುಶ್ಚಟಗಳಿಗೆ ಬೆಳೆಯಲಾಗಬಾರದು. ಆ ಉದ್ದೇಶದಿಂದ ಸಂಗೀತವನ್ನು ಬೆಳಿಬೇಕು. ನಮ್ಮ ಭಾಗ್ಯ ತಾಲೂಕಿನಲ್ಲಿ ನಮ್ಮ ಯುವಕರು ಸಂಗೀತವನ್ನು ಕಲಿಬೇಕು. ಆ ಉದ್ದೇಶದಿಂದ ಈ ಪ್ರತಿ ವರ್ಷ ಈ ಬಸಂತ ಪಂಚಮಿ ಆಗಲಿ ನಮ್ಮ ಭವಾನಿ ದೇವಾಲಯದಲ್ಲಿ ಪ್ರತಿ ವರ್ಷ ದಸರಾ ಮಹೋತ್ಸವಕ್ಕೆ ಸಂಗೀತ ಕಾರ್ಯಕ್ರಮ ಆಗಲಿ ಇವೆಲ್ಲವೂ ನಡೀತಾ ಇದೆ. ಈ ಸನ್ಮಾನ ಕಾರ್ಯಕ್ರಮವು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಶ್ರೀ ಈ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಈ ರಾಷ್ಟ್ರಮಟ್ಟದ ಕಲಾವಿದರು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರು ಇಂಡಿಯನ್ ಐಡಲ್ ಹಾಗೂ ಸಾರೆಗಮಪ ವಿನರ್ ಆಗಿ ನಮ್ಮ ದೇಶದ ಕೀರ್ತಿ ಭಾರತದಲ್ಲಿ ಅಷ್ಟೇ ಇಲ್ಲ ಇಡೀ ರಾಷ್ಟ್ರದಲ್ಲಿ ನಮ್ಮ ಜಗತ್ತಿನಲ್ಲಿ ನಮ್ಮ ಈ ಯುವ ಸಹೋದರಿಯರು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರಿಗೆ ಸನ್ಮಾನಿಸಲು ಶ್ರೀಮತಿ ಮಹಾದೇವಿ ರಾಹುಲ್ ಸಗರ್, ಕೀರ್ತಿ ಗಜಲ್ವಾ, ಸುಮನ್ ಮರ್ಡೆ ಇವರು ಶ್ರೀಮತಿ ಮಹಾದೇವಿ ರಾಹುಲ್ ಸಗರ್,
ಕೀರ್ತಿ ಗಜರ್ಬಾ, ಸುಮನ್ ಇವರನ್ನು ವೇದಿಕೆಗೆ ಬಂದು ಮಾನಂದ ಸ್ವಾಮಿಯವರು ಇವರು ವೇದಿಕೆಗೆ ಬಂದು ಈ ನಮ್ಮ ಇಂಡಿಯನ್ ಐಡಲ್ ಕಾನ್ಸರ್ಟ್ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡನ್ನು ಈ ಕಲಾವಿದರಿಗೆ ಸನ್ಮಾನ ಮಾಡಬೇಕಂತ ನಿರ್ದೇಶಿಸ್ಕೊಳ್ತೀನಿ. ನಮ್ಮ ಈ ಇಂಡಿಯನ್ ಐಡಲ್ ಕಲಾವಿದರು, ನಮ್ಮ ಸಾರೆಗಮಪ ಕಲಾವಿದರು, ವಿನ್ನರ್ ಆಗಿರುವಂತಹ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್, ಸುರೇಖಾ ಮೇಡಮ್ ಕೂಡ ವೇದಿಕೆ ಬಂದು ಇವರನ್ನು ಸನ್ಮಾನಿಸಬೇಕು. ಸುರೇಖಾ ಮೇಡಮ್ ಅವರು ಈ ಸನ್ಮಾನ ಇವರು ಮೂಲತಃ ಅಹಮದನಗರದವರು. ಈ ಸಹೋದರಿಯರು ಇವರ ತಂದೆ ಆದಂತಹ ಶ್ರೀ ಪಂಡಿತ್ ಅಂಗದ್ ಗಾಯಕ್ವಾಡ್ ಅವರು ಕೂಡ ಒಂದು ಶ್ರೇಷ್ಠವಾದಂತಹ ಪ್ರಸಿದ್ಧವಾದಂತಹ ಗಾಯಕರು, ಹಾರ್ಮೋನಿಯಂ ವಾದಕರಾಗಿದ್ದಾರೆ. ಅವರು ಈ ಇಬ್ಬರು ಸಹೋದರಿ ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿ ಇಡೀ ನಮ್ಮ ದೇಶದ, ನಮ್ಮ ರಾಷ್ಟ್ರದ ಕೀರ್ತಿಯನ್ನು ಬೆಳೆಸಿದಂತಹ ಈ ಪಂಡಿತ್ ಅಂಗದ್ ಗಾಯಕ್ವಾಡ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಇಂಥ ಸುಪುತ್ರಿಯರು ಹುಟ್ಟಿ ಈ ನಮ್ಮ ರಾಷ್ಟ್ರದ ಕೀರ್ತಿಯನ್ನು ಇಡೀ ಹೊರದೇಶದಲ್ಲಿ ಬೆಳೆಸಿದಂತಹ ಈ ಸಹೋದರಿಯರಿಗೆ ಅವರನ್ನು ನಾವು ಬಹಳಷ್ಟು ಅಭಿನಂದಿಸಬೇಕು ಮಾಡಿಕೊಟ್ಟು ಪಂಡಿತ್ ಅಂಗದ್ ಗಾಯಕ್ವಾಡ್ ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಈ ಸಹೋದರಿಯರಿಗೆ ನಮ್ಮ ಜಗತ್ತಿನಲ್ಲಿ ಪ್ರಸಿದ್ಧ ಆಗಬೇಕು. ಈ ಸಂಗೀತ ಕಲೆಯನ್ನು ಇನ್ನೂ ಬೆಳೆಸಬೇಕು, ಇನ್ನೂ ಎತ್ತರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಅವರಿಗೆ ನಾವೆಲ್ಲರೂ ಗುರಿದು ಮುಗಿಸುವಂತ ಕೆಲಸ ಮಾಡಿದ್ರು. ಅದೇ ರೀತಿ ಪರಮೇಶ್ವರ್ ಸಾಗರ್ ವೇದಿಕೆಗೆ ಬರಬೇಕು. ಪರಮೇಶ್ವರ್ ಸಾಗರ್ ಅವರು ಈ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮವನ್ನು ಇವತ್ತ ಈ ನಾಗಬ್ರಹ್ಮ ಸಂಗೀತ ವಿದ್ಯಾಲಯ ವತಿಯಿಂದ ಈ ಇಂಡಿಯನ್ ಐಡಲ್ ಕಲಾವಿದರು ಈ ನಮ್ಮ ಬಾಲಿಕೆಯಲ್ಲಿ ಬಂದು ಈ ಅವರ ಕಲೆಯನ್ನು ನಮಗೆ ರಾಹುಲ್ ಸಗರ್ ಅವರು ವೇದಿಕೆಗೆ ಬರಬೇಕು. ರಾಹುಲ್ ಸಗರ್ ಅವರು ಪುಟ್ಟರಾಜ ಗವಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹೆಬ್ಬಾರ್ ಅವರು ಕೂಡ ಧರ್ಮಪತ್ನಿ ಸಹಪರಿವಾರದಿಂದ ಅವರು ಕೂಡ ಈ ಅಂಜಲಿ ಗಾಯಕ್ವಾಡ್ ಹಾಗೂ ನಮ್ಮ ನಂದಿನಿ ಗಾಯಕ್ವಾಡ್ ಇಬ್ಬರ ಸಹೋದರಿಯರಿಗೆ ನಮ್ಮ ಈ ಸನ್ಮಾನ ಮಾಡ್ತಾ ಇದ್ದಾರೆ. ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರಿಗೆ ನಮ್ಮ ಪುಟ್ಟರಾಜ ಗವಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಹೆಬ್ಬಾರ್ ಸರ್ ಅವರು ಈ ಇಬ್ಬರ ಸಹೋದರಿಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್. ಪುಂಡಲೀಕರಾವ್ ಪಾಟೀಲ್ ಅವರು ಕೂಡ ವೇದಿಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಧನ್ಯವಾದ ಮಾಡಿಕೊಳ್ತೇನೆ. ಈ ನಮ್ಮ ಪುಟ್ಟರಾಜ್ ಗವಾಯಿ ಅವರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಹೆಬ್ಬಾರ್ ಸರ್ ಅವರು ಸಹಪತ್ನಿ ಸಹಿತ ಪರಿವಾರ ಸಮೇತ ಅವರು ಈ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ. ಅವರಿಗೆ ನಮ್ಮ ಪರವಾಗಿ ಈ ನಾಗಬ್ರಹ್ಮ ಸಂಗೀತ ಪರವಾಗಿ ವಿದ್ಯಾಲಯದ ವತಿಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಗೊಳಿಸಲಿಕ್ಕೆ ನಮ್ಮ ಪುಟ್ಟರಾಜ ಗವಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಹೆಬ್ಬಾರ್ ಸರ್ ಅವರ ಸಹಪತ್ನಿ ಪರಿವಾರದೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರ ತಂದೆಯವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದೆ. ಎಲ್ಲರೂ ಚಪ್ಪಾಳೆ ಅವರಿಗೆ ಸನ್ಮಾನಿಸಬೇಕು. ಇಂತಹ ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವಂತಹ ಅಸಾಧ್ಯ, ಆದರೆ ಅಸಾಧ್ಯವನ್ನು ತೆಗೆದು ಸಾಧ್ಯವನ್ನು ಮಾಡಿ ತೋರಿಸಿದಂತಹ ಇಬ್ಬರ ಸಹೋದರಿಯರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದರಿಂದ ಧನ್ಯವಾದಗಳು. ಈ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್
ಅದೇ ರೀತಿ ನಮ್ಮ ಭಾಲ್ಕಿ ತಾಲೂಕಿನ ಹಿರಿಯರು ಮುಖಂಡರು ರಾಜಕೀಯದಲ್ಲಿ ಬಹಳಷ್ಟು ಪ್ರಸಿದ್ಧರಾಗಿರುವಂತಹ ಹಿರಿಯರಾದಂತಹ ಶ್ರೀ ಶ್ರಾವಣ್ ಗಾಯಕ್ವಾಡ್ ಕೂಡ ವೇದಿಕೆ ಬರಬೇಕಂತ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀಮಾನ್ ಶ್ರಾವಣ್ ಗಾಯಕ್ವಾಡ್ ಜಿ ವೇದಿಕೆ ಬರಬೇಕು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ, ಧನ್ಯವಾದಗಳು ಕೋರುತ್ತೇನೆ. ವೇದಿಕೆ ಬರಬೇಕು. ಅದೇ ರೀತಿ ನಮ್ಮ ಲಕ್ಷ್ಮಣ್ ಜಗತಾಪ್, सोहम गोरणे तबला वादकರು, ಓಂಕಾರ ಕುಜ್ಗುರೆ ಕೀಪ್ಯಾಡ್ ವಾದಕರು, ಅದೇ ರೀತಿ ಅನಿಕೇತ್ ಸಹಾರೆ ಡ್ರಮ್ ವಾದಕರು, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಶಿವಾಜಿ ಸಗರ್ ಅವರು ಈ ಕಾರ್ಯಕ್ರಮದ ಸಂಚಾಲಕರು ಹಾಗೂ ಈ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರು, ಅವರಿಗೂ ಎಲ್ಲ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಲಕ್ಷ್ಮಣ್ ಜಗತಾಪ್ ತಬಲಾ ವಾದಕರು, सोहम गोरणे तबला वादकರು, ಓಂಕಾರ ಕುಜ್ಗುರೆ ಕೀಪ್ಯಾಡ್ ವಾದಕರು, ಅನಿಕೇತ್ ಸಹಾರೆ ಡ್ರಮ್ ವಾದಕರು, ಈ ಎಲ್ಲ ಕಲಾವಿದರಿಗೆ ನಮ್ಮ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರು ಶ್ರೀ ಶಿವಾಜಿ ಸಗರ್ ಅವರು ಈ ಕಾರ್ಯಕ್ರಮವನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಕಲಾವಿದರಿಗೆ ಧನ್ಯವಾದ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಶ್ರಾವಣ್ ಗಾಯಕ್ವಾಡ್ ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನ ಮಾಡಬೇಕಂತ ಉದ್ದೇಶಿಸ್ಕೊಳ್ತೀನಿ. ಮಾನನೀಯ ಶ್ರೀ ಶ್ರಾವಣ್ ಗಾಯಕ್ವಾಡ್ ಅವರಿಗೆ ಶ್ರೀ ಶ್ರಾವಣ್ ಗಾಯಕ್ವಾಡ್ ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಕಮಿಟಿ ಅಧ್ಯಕ್ಷ ಕೂಡ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಲಿ ಅವರಿಗೆ ವಿನಂತಿಸಿಕೊಳ್ತೇನೆ. ಮಹಾಂತೇಶ್ ಪಾಟೀಲ್ ಬಾತಂದ್ರ ನೂತನ ಬಾತಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ಕೂಡ ಅವರು ವೇದಿಕೆ ಬರಬೇಕು. ಈ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ವತಿಯಿಂದ ಈ ಸಂಗೀತ ಸಮಾರೋಹವನ್ನು ನಮ್ಮ ರಾಷ್ಟ್ರ ಮಟ್ಟದ ಕಲಾವಿದರು ಇಂಡಿಯನ್ ಐಡಲ್ನಲ್ಲಿ ಭಾಗವಹಿಸಿದಂತಹ ವಿನ್ನರಾದಂತಹ ಶ್ರೀ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರು ಕೂಡ ಈ ನಮ್ಮ ಬಾಲ್ಕಿ ಪಟ್ಟಣದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ನಮ್ಮ ನಾದಬ್ರಹ್ಮ ಸಂಗೀತ ವಿದ್ಯಾಲಯ ಶಿವಾಜಿ ಸಗರ್ ಸಂಚಾಲಕರು ಅವರ ಒಂದು ಶ್ರೇಯ ಅವರಿಂದ ಒಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ. ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕಲಾವಿದರು ಪಂಡಿತ್ ಅಂಗದರಾವ್ ಗಾಯಕ್ವಾಡ್, ಅದೇ ರೀತಿ ನಮ್ಮ ಲಕ್ಷ್ಮಣ್ ಜಗತಾಪ್, ಸೋಹಮ್ ಗೋರ್ನೆ, ಓಂಕಾರ ಕುಜ್ಗುರೆ